ಒಂದು ಸತ್ಯ ಘಟನೆ ನಿಮ್ಮೆಲ್ಲರಲ್ಲಿ ಹಂಚ್ಕೋಬೇಕಂತ ಇದ್ದೀನಿ. ನಾನು 2010ರಲ್ಲಿ ಗುಲ್ಬರ್ಗ ಜೈಲಿನಲ್ಲಿ ಒಂದು ಶೆಲ್ ಒಳಗಡೆ ಇದ್ದೆ. ನನ್ನ ಪಕ್ಕದ ಶೆಲ್ ಒಳಗಡೆ ಒಬ್ಬ ಅಪರಾಧಿ ಇದ್ದ. ಅವರ ಹೆಸರು ಜಗದೀಶ್ ಕೋರೆ ಅಂತ. ಅವರು ಯಾವ ಅಪರಾಧ ಮಾಡಿ ಬಂದಿದ್ರು ಸಿಗಲಿ ಅಂತ ನೀವು ಕೇಳಿದರೆ, ಅವ್ರ ಚಿಕ್ಕಪ್ಪ ಪ್ರಭಾಕರ್ ಕೋರೆ ಆಸ್ತಿ ವಿವಾದ ಸಂಬಂಧ ಆ ಜಗದೀಶ್ ಕೋರೆ ಅವರು 3 ಗುಂಡು ಅವ್ರಿಗೆ ಹೊಡೆದ್ರು, ಫೈರ್ ಮಾಡಿದರು. ಅದರಲ್ಲಿ 2 ಗುಂಡು ಪಾರಾದವು, 1 ಗುಂಡು ಮಾತ್ರ ಇಲ್ಲೇ ಉಳಿತು. ಆಗ ಅವ್ರ ಮೇಲೆ ಕೇಸ್ ಆಯಿತು. ಕೇಸ್ ಆಗಿ ಅವರಿಗೆ ಒಂದು 2-3 ಸೆಕ್ಷನ್ನಲ್ಲಿ 2 ವರ್ಷ 1 ವರ್ಷ ಹೀಗೆಲ್ಲ ಶಿಕ್ಷೆ ಆಗಿದ್ವು. ಮತ್ತು 307 ಕೇಸ್ನಲ್ಲಿ 7 ವರ್ಷ ಶಿಕ್ಷೆ ಆಗಿತ್ತು. ಅವರು ಜಗದೀಶ್ ಕೋರೆ ಅವರು ಒಳ್ಳೆ ಮನುಷ್ಯ, ಸ್ಮೂತ್ ಸ್ವಭಾವದವರು, ಒಳ್ಳೆ ದೊಡ್ಡ ಶ್ರೀಮಂತರು, ಬ್ರಿಟಿಷ್ ಕಾಲದಲ್ಲಿ ಶ್ರೀಮಂತರವರು. ಅವರು ಬೆಳಗಾಂ ಜೈಲು, ಬಳ್ಳಾರಿ ಜೈಲು, ಗುಲ್ಬರ್ಗ ಜೈಲು ಇವೆಲ್ಲ ಜೈಲುಗಳಲ್ಲಿ ಕಾಲ ಕಳೆದು ಬಂದರು. ಧಾರವಾಡ ಜೈಲಿನಲ್ಲಿ ಇದ್ದರು ಅನ್ನಿಸ್ತೈತೆ, ಗೊತ್ತಿಲ್ಲ, ಇದ್ದರೂ ಇರ್ಬೋದು. ಆದರೆ ನನಗೆ ಬಳ್ಳಾರಿ ಜೈಲಲ್ಲಿ ಸಿಕ್ಕರು, ಗುಲ್ಬರ್ಗ ಜೈಲಿನಲ್ಲಿ ಸಿಕ್ಕರು. ಗುಲ್ಬರ್ಗ ಜೈಲಿನಲ್ಲಿ ಸಿಕ್ಕಾಗ ಆಗಲೇ ಅವರು 6 ವರ್ಷ 3 ತಿಂಗಳ ಶಿಕ್ಷೆ ಅನುಭವಿಸಿದ್ರು. ಜೈಲ್ ರೂಲ್ಸ್ನಲ್ಲಿ ಏನಿದೆ ಅಂದರೆ, ವರ್ಷಕ್ಕೆ 3 ತಿಂಗಳ ರಿವಿಷನ್ ಕೊಡ್ತಾರೆ. ರಿವಿಷನ್ ಅಂದರೆ ಏನಪ್ಪ ಅಂದರೆ, 1 ವರ್ಷ ಅವಧಿ ಒಳಗೆ 3 ತಿಂಗಳ ಮುಂಚಿತವಾಗಿ ಅವರು ಬಿಡುಗಡೆ ಮಾಡ್ಬೋದು. 1 ವರ್ಷ ಶಿಕ್ಷೆ ಆದವನಿಗೆ 1 ವರ್ಷದಲ್ಲಿ 9 ತಿಂಗಳು ಶಿಕ್ಷೆ ಪೂರ್ಣಗೊಳಿಸಿದರೆ 3 ತಿಂಗಳು ಮಾಫಿ ಇರುತ್ತೆ. ಹಾಗೆ ಇವರು 6 ವರ್ಷದಲ್ಲಿ ಅವರು ಸುಮಾರು 1 ವರ್ಷ ಚಿಲ್ಲರ ತಿಂಗಳು, ಸುಮಾರು 15-16 ತಿಂಗಳು ರಿವಿಷನ್ ತೊಗೊಂಡಿದ್ದಾರೆ. ಆದರೆ ಅವರು 6 ವರ್ಷ 3 ತಿಂಗಳು ಶಿಕ್ಷೆನೂ ಅನುಭವಿಸಿದ್ದಾರೆ. ಅವರು ಸುಪ್ರೀಂಗೆ ಅಪೀಲ್ ಹೋಗಿದ್ದರು. ಅಪೀಲ್ ಬರಲಿಲ್ಲ. ಲಾಯರು ಫೋನ್ ಮಾಡಿದ್ರು, ಅದಕ್ಕೆ ಯಾವುದು ಮಾಹಿತಿ ಕೊಡ್ತಿದ್ದಿಲ್ಲ. ಇವರು ಒಂದು ಸಲ ಸೆಲ್ನಾಗ ಕೂತ್ಕೊಂಡು ಚಿಂತೆ ಮಾಡ್ತಾ ಪ್ರತಿಯೊಬ್ಬ ಜೈಲು ಕೈದಿಗಳ ಹತ್ರ ಎಲ್ಲರ ಹತ್ರ ಪ್ರಶ್ನೆ ಮಾಡಿದರು. ಸುಪ್ರೀಂ ಕೋರ್ಟ್ ಆದೇಶ ಬರ್ತೈತ್ರಿ, ಮತ್ತು ಅದು ಬರಬೇಕು ಅಂತ ಜೈಲು ಅಧೀಕ್ಷಕರು ಸುಪ್ರೀಂ ಕೋರ್ಟ್ ಆದೇಶ ಬರಬೇಕಂತ. ಅವರು ಇಲ್ಲಿ ನೋಡಿದರೆ ನಾನು 6 ವರ್ಷ 3 ತಿಂಗಳ ಜೈಲು ಶಿಕ್ಷೆ ಅನುಭವಿಸಿದ್ದೀನಿ. ಈಗ ಇದನ್ನು ಸುಪ್ರೀಂ ಕೋರ್ಟ್ನಲ್ಲಿ ಅಪೀಲ್ ಹಾಕಿದ್ದೀನಿ. ಆ ಸಣ್ಣ ಪುಟ್ಟ ಶಿಕ್ಷೆ ಇದ್ದಿದ್ದನ್ನು ಈ 7 ವರ್ಷ ಶಿಕ್ಷೆ ಆಗಿದ್ದು 7 ಕೇಸ್ನಲ್ಲಿ ಸೇರ್ಪಡೆ ಮಾಡಿ ಆಲ್ ರನ್ ಕನ್ಕರೆಂಟ್ಲಿ ಮಾಡಿದರೆ 7 ವರ್ಷ ಶಿಕ್ಷೆ ಆಕತಿ ಬಸಣ್ಣ. ಆಗಲೇ ನಾನು 6 ವರ್ಷ 3 ತಿಂಗಳು ಶಿಕ್ಷೆ ತೀರಿಸಿಬಿಟ್ಟಿದ್ದೀನಿ ಸುಕ್ಕ. ಈಗ ನನಗೆ ಗುಡ್ ರಿವಿಷನ್ ಅಂತ ಸಿಕ್ಕೈತಿ. ನಾ ಕೆಲಸ ಜೈಲಿನ ಮಾಡಿದ್ದಕ್ಕೆ ರಿಮಿಷನ್ ಅಂತ ಸಿಕ್ಕೈತಿ, ಸುಮಾರು 15-16 ತಿಂಗಳು. ಈಗ ಇದನ್ನೆಲ್ಲ ಸೇರಿಸಿದ್ರೆ ನಾನು ಶಿಕ್ಷೆಗಿಂತ ಜಾಸ್ತಿ ದಿನ ನಾನು ಜೈಲಿನಾಗ ಇದ್ದೇನೆ. ಇದು ಸುಪ್ರೀಂ ಕೋರ್ಟ್ ಯಾಕೆ ನಾ ಅಪೀಲ್ ಮಾಡಿದೆಪ್ಪ ಅಂತ ಚಿಂತೆ ಎತ್ತಿಬಿಟ್ಟಿತ್ತು ಬಸಣ್ಣ ಅಂತ ನನ್ನ ಪ್ರಶ್ನೆ ಮಾಡಿದರು. ಅವರು ಬಂದು ಕೊನೆಗೆ ತಲೆ ಕೆಟ್ಟು, ಯಾಕಂದರೆ ಸಿಗ್ಲಿ ಬಸ್ಯ ಚಾರ್ಜ್ ಶೀಟ್ ಓದ್ತಿದ್ದ, ಕೆಲವೊಂದು ಸಲಹೆಗಳು ಕೊಡ್ತಿದ್ದ. ಜೈಲ್ ಒಳಗಡೆ ಪ್ರತಿಯೊಬ್ಬರು ನನ್ನಂತಲ್ಲಿ ಬಂದು ತಮ್ಮ ಆರೋಪಗಳ ಬಗ್ಗೆ ವಿವರಣೆ ತಿಳ್ಕೊತಿದ್ರು. ಆದರೂ ಇವನತ್ತಲೇ ನ್ಯಾಯ ಐತಿ ಅಂತ ತಿಳಿದು ಜಗದೀಶ್ ಕೋರೆ ಅಪರಾಧಿ ಬಂದು ನನ್ನ ಹತ್ರ ಈ ಥರ ಆಗೈತಿ, ಏನು ಮಾಡಬೇಕು ಬಸಣ್ಣ ಅಂದಾಗ, ಯಾರೂ ಅವ್ರಿಗೆ ತಿಳಿಸಲಾರ್ದಂಥ ಒಂದು ಸತ್ಯನ ಅವರಿಗೆ ನಾ ತಿಳಿಸಿದೆ. ಅವಾಗ ಅವರು ಹೌದು ಬಸಣ್ಣ ನೀ ಹೇಳಿದ್ದು ಕರೆಕ್ಟ್ ಅಂತ ಒಪ್ಪಿಕೊಂಡು ಅವರು ನನಗೆ ಜೇಬಿನಲ್ಲಿ 1,000 ರೂಪಾಯಿ ದುಡ್ಡು ಇಟ್ಟರು. ಏನಪ್ಪ ಹೇಳಿದೆವು ಬಸ್ಯ ನೀನು ಅಂತ ಕೇಳಿದಾಗ, ನೋಡ್ರಿ ಸುಪ್ರೀಂ ಕೋರ್ಟು ಈಗ ನೀವು 7 ವರ್ಷ ಶಿಕ್ಷೆ 7ಗೆ ಆಗೈತಿ. ಈಗ ಸಣ್ಣ ಪುಟ್ಟ ಸೆಕ್ಷನ್ನಲ್ಲೇ ಚಿಲ್ಲರೆ ಶಿಕ್ಷೆ ಸೇರಿಸಿ 10-12 ವರ್ಷ ಶಿಕ್ಷೆ ಐತಿ ನಿಮ್ಮದು. ಇವನ್ನೆಲ್ಲನೂ 7 ವರ್ಷ ಹೆಚ್ಚಿನ ಶಿಕ್ಷೆದೊಳಗಡೆ ಅಳವಡಿಸಿ ಆಲ್ ರನ್ ಕನ್ಕರೆಂಟ್ಲಿ ಮಾಡಿದರೆ 7 ವರ್ಷ ಶಿಕ್ಷೆ ಆಕೈತಿ. ಅದನ್ನು ಸುಪ್ರೀಂ ಕೋರ್ಟ್ ನಿಮ್ಗೆ ಬಿಡುಗಡೆ ಆದೇಶ ಮಾಡಿ ನಿಮ್ಮ ಶಿಕ್ಷೆ ತೀರಿಸೋದ್ರೊಳಗೆ ಅಪೀಲ್ ಕಳಿಸ್ಬೋದಾಗಿತ್ತು. ಅವ್ರು ಯಾಕೆ ಕಳಿಸಿಲ್ಲ ಅಂದರೆ, ನೀವು ಮಾಡಿದಂಥ ಅಪರಾಧ ಹೆಂಗಿತ್ತು ಅಂದರೆ, 3 ಗುಂಡು ನೀವು ಫೈರ್ ಮಾಡಿರಿ ಆ ವ್ಯಕ್ತಿಗೆ, ಅದರಲ್ಲಿ 2 ಗುಂಡು ಪಾಸ್ ಆಗೈತಿ, 1 ಗುಂಡು ಮಾತ್ರ ಇನ್ನೂ ಜೀವಂತವಾಗಿ ಅವನ ದೇಹದಲ್ಲೇ ಐತಿ. ಈಗ
7 ಆಗೈತಲ್ಲ, ಆ 7ನಲ್ಲಿ 7 ವರ್ಷ ಶಿಕ್ಷೆ ಕೊಟ್ಟಾರ. ಆ 7 ವರ್ಷ ಶಿಕ್ಷೆ ಪೂರ್ಣ ನೀನು ಶಿಕ್ಷೆ ಅನುಭವಿಸುವ ಮಟ್ಟನೂ ಕೋರ್ಟು ಏನು ಮಾಡೋಕ್ಕೆ ಬರೋಂಗಿಲ್ಲ, ತೀರ್ಪು ನೀಡೋಕ್ಕೆ ಬರೋಂಗಿಲ್ಲ. ಯಾಕೆ ಬರೋಂಗಿಲ್ಲ ಅಂತ ಕೇಳಿದರೆ, ಈಗ ಅವನು ಎದೆ ಒಳಗಡೆ ಒಂದು ಗುಂಡೈತಿ. ಅವನು 7 ವರ್ಷ ನಿನಗೆ ಕಾನೂನು ಶಿಕ್ಷೆ 307ಗೆ ಶಿಕ್ಷೆ ಕೊಟ್ಟೈತಿ ಅಂದಾಗ, ಆ 7 ವರ್ಷ ಪೂರ್ಣ ನೀ ಶಿಕ್ಷೆ ತೀರಿಸಿ ಒಂದು ದಿನ ಜಾಸ್ತಿ ಆಗಿ ಒಂದು ದಿನ ಜಾಸ್ತಿ ಆತಂದ್ರೆ ಆ ಸಂದರ್ಭದಲ್ಲಿ ಆ ವ್ಯಕ್ತಿ ಸತ್ರ ನಿನ್ನ ಮೇಲೆ 302 ಕೇಸ್ ಬೀಳಂಗಿಲ್ಲ. ಒಂದು ವೇಳೆ 7 ವರ್ಷ ಶಿಕ್ಷೆ ಅವಧಿ ಒಳಗನ ನೀ ಮಾಡಿದಂಥ ಅಪರಾಧಕ್ಕೆ ಆ ವ್ಯಕ್ತಿ 7 ವರ್ಷ ಶಿಕ್ಷೆಕ್ಕಿಂತ ಮೊದಲೇ ಸತ್ಬಿಟ್ನಂದ್ರೆ ನಿನ್ನ ಮೇಲಿರೋ 307 ತೆಗಿತಾರೆ, 302 ಫಿಕ್ಸ್ ಮಾಡ್ತಾರೆ, ಮರ್ಡರ್ ಕೇಸ್ ಮಾಡ್ತಾರೆ. ಅದಕ್ಕೋಸ್ಕರ ನಿಂದು 7 ವರ್ಷ ಮುಗಿಯೋ ಮಟ್ಟನೂ ಅಪೀಲ್ ಬರೋಂಗಿಲ್ಲ ಅಂತ ನಾನು ಹೇಳಿದೆ. ಅದನ್ನು ಕೇಳಿ ಹೌದು ಬಸಣ್ಣ, ಸತ್ಯ ಹೇಳಿದೆ ನೀನು. ಆ ಗುಂಡು ಅದು ಅವನ ಎದೆ ಒಳಗಡೆ ಇದ್ದಿದ್ದರಿಂದ ನನಗೆ 7 ವರ್ಷ ಸುಕ್ಕ ಜೈಲು ತೀರಿಸೋ ಮಟ್ಟ ನನಗೆ ಆದೇಶ ಬರೋಂಗಿಲ್ಲ ಬಿಡುಗಡೆದ್ದು ಅಂತ ಹೇಳಿದಾಗ ಅರ್ಥ ಮಾಡಿಕೊಂಡ. ಇಂಥ ಒಂದೊಂದು ಸೂಕ್ಷ್ಮವಾದಂಥ ಕಾನೂನು ಆಳತೆ ಯಾರಿಗೂ ಗೊತ್ತಿರೋದಿಲ್ಲ. ಅದಕ್ಕೋಸ್ಕರ ಸಿಗ್ಲಿ ಬಸ್ಸ ಆಲ್ ಕರ್ನಾಟಕ 7 ಸೆಂಟ್ರಲ್ ಜೈಲಿನಲ್ಲಿ 511 ಕ್ರಿಮಿನಲ್ಗಳಲ್ಲಿ ಬಂದಂಥ ಅಪರಾಧ ಮಾಡಿದಂಥ ಅಪರಾಧಿಗಳ ಕೇಸ್ ಫೈಲ್ನ ದಿನ ಕತೆ ಓದ್ತಿದ್ದೆ, ಕತೆ ಕೇಳ್ತಿದ್ದೆ, ಅವ್ರಿಗೆ ಅದನ್ನು ತಿಳಿಸಿ ಹೇಳ್ತಿದ್ದೆ. ಹೀಗೆ ಎಲ್ಲ ಚಾರ್ಜ್ ಶೀಟ್ಗಳನ್ನ ಓದ್ತಾ ಅಪೀಲ್ ಬರಿತಾ ಹೋರಾಟ ಮಾಡ್ತಾ ಹಾಡುಗಳನ್ನು ಹಾಡ್ತಾ ಜಾಸ್ತಿ ಜೈಲಿನಾಗ ನಾ ಸಮಯ ವೇಸ್ಟ್ ಮಾಡಲಿಲ್ಲ. ಎಲ್ಲ ಒಂದು ಅನುಭವ ತಿಳ್ಕೊಂಡೆ. ಶಾಸನದ ನೀತಿ ನಿಯಮಗಳು ಹೆಂಗೆ, ಕಾನೂನಿನ ವ್ಯವಸ್ಥೆ ಹೆಂಗೆ, ಕಾರ್ಯಾಂಗದ ವ್ಯವಸ್ಥೆ ಹೆಂಗೆ, ಮಾಧ್ಯಮಗಳ ವ್ಯವಸ್ಥೆ ಹೆಂಗೆ, ಪ್ರಜಾಪ್ರಭುತ್ವದ ಪ್ರಜೆಗಳ ವ್ಯವಸ್ಥೆ ಹೆಂಗೆ. ಪ್ರಜಾಪ್ರಭುತ್ವದ ಪ್ರಜೆಗಳು ಏನು ಮಾಡ್ತಾರೆ? ದುಡ್ಡಿಗೋಸ್ಕರ ಸಾಕ್ಷಿನ ಸತ್ಯನ ಸುಳ್ಳು ಮಾಡ್ತಾರೆ, ಸುಳ್ಳನ್ನು ಸತ್ಯ ಮಾಡ್ತಾರೆ. ಇಲ್ಲಿ ಕೊಲೆ ಆಗೈತಿ ನಾವು ನೋಡೀವಿ ಅಂತ ಪೊಲೀಸ್ನವ್ರ ಹತ್ರ ಸಹಿ ಹಾಕಿ ಸಾಕ್ಷಿ ಬರೆಸ್ತಾರೆ. ಅಲ್ಲಿ ಕೋರ್ಟ್ನಾಗ ಹೋಗಿ ನನಗೆ ಗೊತ್ತಿಲ್ಲರಿ, ಸ್ಟೇಷನ್ ಮುಂದೆ ಹೊಂಟಿದ್ದೆ, ಕರೆದು ಒಂದು ಸಹಿ ಹಾಕಂದ್ರೆ ಹಾಕಿದ್ರಿ, ಅವನು ಯಾರು ನಾ ಯಾರು ಗೊತ್ತಿಲ್ಲರಿ ಅಂತ ಸುಳ್ಳು ಸಾಕ್ಷಿ ಹೇಳ್ತಾರೆ. ಸಾಕ್ಷಿಗಳು ಪ್ರಜಾಪ್ರಭುತ್ವದ ಪ್ರಜೆಗಳು ಸತ್ಯದ ಸಾಕ್ಷಿ ಹೇಳಿದರೆ ಯಾವ ಅಪರಾಧಿನೂ ಎಸ್ಕೇಪ್ ಆಗಲಿಕ್ಕೆ ಚಾನ್ಸ್ ಇಲ್ಲ. ಅದೇ ಥರ ಪೊಲೀಸ ಕತೆ ಬರಿಬೇಕಾದ್ರೆ ಕರೆಕ್ಟಾಗಿ ಕತೆ ಬರಿಬೇಕು. 164 ಕತೆನ ಹೆಂಗೆ ಬರಿಬೇಕಂದ್ರೆ ನ್ಯಾಯಾಧೀಶರು ಅದನ್ನು ನೋಡಿದರೆ ಆ ವಿಚಾರಣೆ ನಡೆಸೋಕ್ಕಿಂತ ಮುಂಚೆ ಅವನು ಶಿಕ್ಷೆ ಕೊಡಬೇಕು ಅಂತ ಅನುಮಾನ ಬರಬೇಕು, ಅಂಥ ಕತೆ ಬರಿಬೇಕು. ಆದರೆ ಇವ್ರ ಕತೆ ಒಳಗಡೆ ಯಾವುದು ವ್ಯವಸ್ಥೆಗಳ ಇರೋದಿಲ್ಲ, ಆಧಾರಗಳಿರೋದಿಲ್ಲ, ಏನು ಸೀಜರ್ ಇರೋದಿಲ್ಲ, ಏನಿರೋದಿಲ್ಲ. ಅದಕ್ಕೆ ಇವರು ಈ ರೀತಿಯಾಗಿ ಪೊಲೀಸ್ನವರು ವೀಕ್ ಆಗ್ತಾ ಇದ್ದಾರೆ. ಅದೇ ನ್ಯಾಯವಾದಿಗಳು ತಕ್ಕ ಮಟ್ಟಿಗೆ ಶಿಕ್ಷೆ ಕೊಡಿಸ್ಬೇಕು. ಪೊಲೀಸ್ನವ್ರು ಹೆಂಗೆ ಇನ್ವೆಸ್ಟಿಗೇಷನ್ ಮಾಡಿ ಆರೋಪಿನ ಮುಂದಿಟ್ಕೊಂಡು ಎಲ್ಲೆಲ್ಲೇ ಸೀಜರ್ ಮಾಡಿದರು, ಮಜೂರು ಮಾಡಿದರು, ಜಪ್ತ್ ಪಂಚನಾಮ ಮಾಡಿದರು, ಗುಣ್ಣ ಪಂಚನಾಮ ಮಾಡಿದರು, ಇವೆಲ್ಲ ಸಾಕ್ಷಿಗಳ್ನ ಯಾರ್ಯಾರು ಕ್ರೋಢೀಕರಣ ಮಾಡಿದ್ರು, ಎಲ್ಲೆಲ್ಲಿ ಏನಿತ್ತು, ಏನೇನಿಲ್ಲ, ಏನೇನು ಸೀಜ್ ಮಾಡಿ, ಇವೆಲ್ಲನೂ ಅವರು 164 ಸ್ಟೇಟ್ಮೆಂಟ್ ಮಾಡಿಕೊಂಡು ಆ ಒಂದು ಪೊಲೀಸ್ ಬರೆದಂಥ ಕತೆ ಫೈಲ್ನ ಎತ್ಕೋಬೇಕು. ತಪ್ಪಿದ್ರೆ ತಕ್ಕ ಮಟ್ಟಿಗೆ ಅಪರಾಧಿಗೆ ಶಿಕ್ಷೆ ಕೊಡಿಸ್ಬೇಕು. ಇವನು ತಪ್ಪಿಲ್ಲ ರೀ ಅಂತಂದು 100 ಸಲ ಆರ್ಗ್ಯುಮೆಂಟ್ ಮಾಡಿ ನಿರಪರಾಧಿ ಅಂತ ಬಿಡುಗಡೆ ಮಾಡಿಸ್ಬೇಕು. ಇದು ಕಾಯಕ ವಕೀಲರದು. ನ್ಯಾಯಾಧೀಶರದ್ದು ಏನಪ್ಪ ಅಂತಂದರೆ, ನ್ಯಾಯಾಧೀಶರು ಇವತ್ತು ಒಂದು ತೀರ್ಪು ಕೊಡಬೇಕಾದ್ರೆ ನ್ಯಾಯಾಧೀಶರು ಅದನ್ನು ಕ್ಲೀನಾಗಿ ಮೊದಲು ಚಾರ್ಜ್ ಶೀಟಿಗೆ ಓದಿ ಆರೋಪಿಗಳ ಸ್ಟೇಟ್ಮೆಂಟನ್ನು ತೊಗೋಬೇಕು. ಅವರು ಹೆಂಗೆ ಪೊಲೀಸ್ನವರು ಸ್ವಖುಷಿ ಹೇಳಿಕೆ ಹೆಂಗೆ ಪಡ್ಕೊತಾರೆ, ಹಾಗೆ ಪ್ರತಿಯೊಂದು ಸೆಕ್ಷನ್ನಲ್ಲಿ ಕಂಡು ಬರ್ತಕ್ಕಂಥ ಆರೋಪಿಗಳ ವಿಚಾರಣೆ ಬಂದಿಗಳ ಸ್ಟೇಟ್ಮೆಂಟ್ ಅವ್ರು ತೊಗೋಬೇಕು. ಯಾಕಂದರೆ ಪೊಲೀಸರ ಹತ್ರ ಏನು ಸ್ವಖುಷಿ ಹೇಳಿಕೆ ಕೊಟ್ಟ, ಆಮೇಲೆ ಕೋರ್ಟ್ನಾಗ ನನ್ನ ಹತ್ರ ಏನು ಸ್ವಖುಷಿ ಹೇಳಿಕೆ ಕೊಟ್ಟ, ಈಗ ಕೋರ್ಟ್ನಲ್ಲಿ ಅವನು ಯಾವ ರೀತಿ ಸ್ಟೇಟ್ಮೆಂಟ್ನಲ್ಲಿ ಯಾವ ರೀತಿ ಹೇಳಿಕೆ ಕೊಡ್ತಾನೆ, ಇವನ್ನೆಲ್ಲ ಪರಿಪೂರ್ಣವಾಗಿ ನ್ಯಾಯಾಧೀಶರು ಗಮನದಲ್ಲಿ ಇಟ್ಟುಕೊಂಡು ಈ ರೀತಿ ಮಾಡಿದರೆ ನ್ಯಾಯಾಧೀಶರಿಂದ ತಪ್ಪಿಸ್ಕೊಳ್ಳೋಕೆ ಅಪರಾಧಿಗಳು ಚಾನ್ಸೇ ಇರೋದಿಲ್ಲ. ಹೀಗೆ ಮತ್ತು ಮಾಧ್ಯಮಗಳು ಪ್ರಜಾಪ್ರಭುತ್ವದ ಹಿಂದೆ ಬೆಳಗಬೇಕಾದಂಥ ಹಕ್ಕಿಗೆ ಧಕ್ಕೆ ಕೊಟ್ಟವ್ರನ್ನ ಎಚ್ಚೆತ್ತಬೇಕು, ಅವ್ರಿಗೆ ಕಾನೂನಿನ ಅರಿವು ಮೂಡಿಸ್ಬೇಕು. ಇವರು ಬರೀ ಮಾಧ್ಯಮಗಳು ಅಷ್ಟೇ ಅಲ್ಲ, ಇವರು ಒಂದು ಸ್ವತಂತ್ರ ಹೋರಾಟಗಾರರು ಇದ್ದಂಗೆ ಇರಬೇಕು. ಪತ್ರಕರ್ತರು ಯಾವ ವ್ಯವಸ್ಥೆಗಳ ಹಂಗಿನಲ್ಲಿ ಬದುಕಲಾರ್ದಂಥವನೇ ನಿಜವಾದ ಹೋರಾಟಗಾರ.
ಗುಲಾಮ್ಗಿರಿಯಲ್ಲಿ ಇರಬಾರ್ದು. ಇವತ್ತು ನೋಡ್ತಿರಲಿಲ್ಲ, ಒಂದೊಂದು ಪಕ್ಷಕ್ಕೆ 10 ಮಂದಿ ಮಾಧ್ಯಮಗಳು ಕೈ ಜೋಡಿಸ್ಬಿಟ್ಟಿದ್ದಾರೆ. ಈ ಥರ ಆದರೆ ದೇಶನ ಒಗ್ಗೂಡ್ಸೋಕ್ಕಾಗಲ್ಲ, ಒಂದು ಮಾಡೋಕ್ಕಾಗಲ್ಲ. ಆದ್ದರಿಂದ ಈ ಸರ್ಕಾರ ಶಾಸನದ ನೀತಿ ನಿಯಮಗಳ ಗೊತ್ತಿಲ್ಲ ಇವರಿಗೆ, ಗಂಧ ಇದೇನೋ ಗೊತ್ತಿಲ್ಲ. ಈ ನನ್ನ ಮಕ್ಕಳಿಗೆ ಸರ್ಕಾರ ಆಳೋ ನನ್ನ ಮಕ್ಕಳಿಗೆ ಪ್ರಧಾನಿಯಿಂದ ಹಿಡಿದು ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ಗೂ ಸರ್ಕಾರಿ ಸಂಬಳ ಮಾಡಬೇಕು. ಅದೇ ಥರ ನಾವು ವಕೀಲರಿಗೂ ಸರ್ಕಾರಿ ಸಂಬಳ ಮಾಡಬೇಕು. ಯಾಕಂದರೆ ಇವರು ವಕೀಲರಿಂದ ಇವತ್ತು ಅಮಾಯಕರು ಎಲ್ಲನೂ ಕಳ್ಕೊಂಡು ಕೊನೆಗೆ ನಾಶ ಆಗಿ ಬದುಕೋಕ್ಕೂ ಒಂದು ಗೂಡು ಇಲ್ದಂಗೆ ಸಾಯ್ತಾ ಇದ್ದವು. ಇಂಥವೆಲ್ಲ ನಿಲ್ಲಬೇಕಾದ್ರೆ ಸರ್ಕಾರಿ ಸಂಬಳ ಮಾಡಬೇಕು. ಇಂಥವನ್ನೆಲ್ಲ ನಾನು ಬಿಗ್ ಬಾಸ್ನಲ್ಲಿ ಹಂಚ್ಕೋಬೇಕು, ವಕೀಲರ ಕೆಲಸವನ್ನು. ಹಿಂಗೆ ಒಂದೊಂದು ಕಥೆನೂ ನಾನು ಹೇಳಕತ್ತಿದ್ರೆ, ನಿಜವಾಗಿ ಬಿಗ್ ಬಾಸ್ನಲ್ಲಿ ಹೇಳಕತ್ತಿದ್ರೆ ಕೇಳಕ್ಕೆ ಕುಂತವ್ರು ಊಟಕ್ಕೆ ಸಹಿತ ಹೋಗಂಗಿಲ್ಲ, ಅಷ್ಟು ಕಣ್ಣು ಬಿಟ್ಟು ಸಿಗ್ಲಿ ಬಸ್ಸಿನ ಕತೆ ಕೇಳ್ತಾರೆ. ಒಂದು ದಿವಸ ಬೆಂಗಳೂರು ಬಸ್ನಿಂದ ಹತ್ಕೊಂಡು ಹುಬ್ಳಿ ಮಠ ಬಂದರೆ 18,000 ರೂಪಾಯಿ ದುಡ್ಡು ದುಡಿದೆ ನಾನು. ಬರೀ ನಾನು ಮಾತಾಡೋ ಮಾತು, ಹಾಡೋ ಹಾಡು, ಕಾನೂನು ಎಲ್ಲನೂ ಆ ಬಸ್ನಾಗ ಕುಂತವರು ನೋಡಿ. ಬೆಂಗಳೂರಿನಿಂದ ತುಮಕೂರಿಗೆ ಇಳಿಬೇಕಾದವರು ಶಿರಾಕ್ಕೆ ಬಂದು ಇಳಿದ್ರು, ಶಿರಾದಲ್ಲಿ ಇಳಿಬೇಕಾದವರು ದುರ್ಗಕ್ಕೆ ಬಂದು ಇಳಿದ್ರು, ದುರ್ಗಕ್ಕೆ ಇಳಿಬೇಕಾದವ್ರು ಹಾವೇರಿಗೆ ಬಂದು ಇಳಿದ್ರು, ಹಾವೇರಿಗೆ ಇಳಿಬೇಕಾದ್ರು ಹುಬ್ಬಳ್ಳಿಗೆ ಬಂದು ಇಳಿದು ಹೋಗಿದ್ದಾರೆ. ಯಾಕಂದರೆ ಕತೆ ಅರ್ಧ ಆಗೈತಿ. ಪೂರ್ತಿ ಮುಗಿಯೋ ಮಟ್ಟನೂ ಅವ್ರು ನನ್ನ ಕತೆ ಕೇಳೋ ಮಟ್ಟನೂ ಹೋಗಲಿಲ್ಲ. ಅವರೆಲ್ಲ 500, 1000, 5,000 ಹಿಂಗೆ ಕೊಟ್ಟು ನನಗೆ ಏನು ಮಾತಾಡ್ತೀವೋ ಬಸ್ಯ, ಏನು ನಿನ್ನ ಕತೆ ಅಬ್ಬಬ್ಬಬ್ಬಬ್ಬ ಅಂತಂದು ಇಂಥ ಚಿತ್ರ ಎಲ್ಲನೂ ನಾನು ಹಂಚ್ಕೋಬೇಕು. ಬಿಗ್ ಬಾಸ್ ಅದು ಒಂದು ಗದ್ದಿಗೆ ಮಾಡಿಕೊಂಡು ಮುಂದೆ ಅದು ಕಾನೂನು ಬಿಗ್ ಬಾಸ್ ಆಗಬೇಕು ಅನ್ನೋದು ನನ್ನ ಆಸೆ ಇತ್ತು. ಅದಕ್ಕೋಸ್ಕರ ಸಿದ್ಧಗಂಗಾ ಶಿವಕುಮಾರ ಶಿವಯೋಗಿಗಳ ಶಿಕ್ಷಣದ ಗದ್ದಿಗೆಯಿಂದ ಹಿಡಿದು ಫಿಲ್ಮ್ ಸಿಟಿ ಬಿಡದಿವರೆಗೂ ಈ ಸಿಗ್ಲಿ ಬಸ್ಯ ಕನ್ನಡ ಧ್ವಜ ಹಿಡ್ಕೊಂಡು ಪಾದಯಾತ್ರೆ ಮಾಡಿ ನಾನು ನ್ಯಾಯ ಕೇಳಕ್ಕಂತ ಹೋದರೆ ಅಲ್ಲಿ ಭಾಷೆಯ ದೋಷ ನೋಡಿ. ಒಂದು ದೇವಸ್ಥಾನ ಅದಕ್ಕೆ ಅಲ್ಲಿಗೆ ಬಂದು ಮತ್ತು ರಾಮನಗರಕ್ಕೆ ಹೋಗಿ ರೇವಣಸಿದ್ಧರ ಬೆಟ್ಟ ಹತ್ತಿ ಆ ದೇವ್ರ ದರ್ಶನ ಪಡ್ಕೊಂಡು ಅಲ್ಲಿ ಒಂದು ತಾಸು ಶಾಂತಿ ಪಡ್ಕೊಂಡು ಬಂದೆ ನಾನು. ದರ್ಶನ ಸಿಕ್ತು. ಆದರೆ ಸುದೀಪ್ ಅವ್ರ ದರ್ಶನ ನನಗೆ ಸಿಗಲಿಲ್ಲ ಅನ್ನೋ ಒಂದು ಕೊರಗು ನನಗೆ ತುಂಬಲಾರ್ದಷ್ಟು ನಷ್ಟ ಆಯ್ತು. ಯಾಕಂತಂದರೆ ಇವರೆಲ್ಲ ನಮ್ಮಿಂದನೇ ಹೀರೋಗಳಾಗಿದ್ದಾರೆ. ನಮ್ಮ ಒಂದೊಂದು 10 ರೂಪಾಯಿ ಟಿಕೆಟ್ನಿಂದನೇ ಇವರೆಲ್ಲ ಹೀರೋಗಳಾಗಿ ಇವತ್ತು ಕೋಟಿಗಟ್ಟಲೆ ದುಡ್ಡು ಮಾಡಿಕೊಂಡು ಕಲಾ ಇಟ್ಕೊಂಡು ಇವತ್ತು ಬಡವರಿಗೆ ಎತ್ತಿ ಹಿಡಿಬೇಕಾದವರು ಇವತ್ತು ಕಣ್ಣಿಗೆ ಕಾಣ್ದಂಗೆ ಮಾಯಾಕಾರಂದರೆ ನನಗೆ ಬೇಜಾರಾದಂಥ ಸಂಗತಿ. ದಯವಿಟ್ಟು ನಾನು ಯಾರ ಮೇಲೆ ಬೇಜಾರಿಲ್ಲ, ನನಗೊಂದು ವ್ಯವಸ್ಥೆ ಮಾಡಿಕೊಡ್ರಿ ಒಂದು ಗದ್ದಿಗೆನ. ಇಲ್ಲಾಂದರೆ ಒಂದೊಂದು ಜಿಲ್ಲಾಕ್ಕೂ ಈ ಸಿಗ್ಲಿ ಬಸ್ಸನ್ನು ಕಾನೂನಿನ ಜ್ಞಾನ ಜನರಿಗೆ ಜಾಗೃತಿ ಕೊಡಬೇಕಾದ್ರೆ ಪ್ರತಿಯೊಂದು ಜಿಲ್ಲಾಕ್ಕೂ ಒಂದೊಂದು ಅಧಿವೇಶನ ಮಾಡಿ ನನ್ನ ಮಾತುಗಳನ್ನ ಕೇಳಿ ಆವಾಗ ನನ್ನ ಪರಿಹಾರನ ಹರಿತೈತಿ. ನನ್ನ ಸಾಲ ಮೂಲ ಎಲ್ಲ ಹರಿದು ನಾನು ಒಬ್ಬ ಸಮಾಜದಲ್ಲಿ ಒಳ್ಳೆ ಪ್ರಜೆ ಆಗಿ ಬಾಳ್ತೀನಿ. ಇವತ್ತು ನನ್ನ ಆಸ್ತಿ ಇದ್ರೂ ನನ್ನ ಆಸ್ತಿ ಕೊಡಲಿಲ್ಲ, ನನ್ನ ಮನೆ ಇದ್ರೂ ಮನೆ ಕೊಡಲಿಲ್ಲ, ಸೈಟ್ ಇದ್ರೂ ಸೈಟ್ ಕೊಡಲಿಲ್ಲ, ನೀನು ಅಪ್ಪಗ ಹುಟ್ಟಿಲ್ಲ ಸೂಳಿಗೆ ಹುಟ್ಟಿದ ಮಗ ಅಂತಂದು ನನ್ನ ಕುಟುಂಬನ ನಾನು ಹೊರಗೆ ಹಾಕ್ತು. ನಮ್ಮಪ್ಪಗೆ 23 ಜನ ಮಕ್ಕಳು, ನಾನು 20ನೇ ಮಗ. ನನ್ನ ಸಿಗ್ಲಿ ಗ್ರಾಮದಾಗ ಹೋಗಿ ಶಾಲೆ ದಾಖಲೆ ತೆಗಿಸಿ ನೋಡಿ 23 ಮಕ್ಕಳ ಹೆಸರು ವೀರಶೈವ ಲಿಂಗಾಯತ ಅಂತಲೇ ಇದೆ. ಆದರೂ ವೀರಶೈವ ಲಿಂಗಾಯತ ನಾಮಕ್ಕಷ್ಟೇ ಇಟ್ಟರೆ ನನಗೆ ಅಪ್ಪ ಆಗಿಂದಾಗ ಅಪ್ಪನ ಆಸ್ತಿ ನನಗೆ ಕೊಡಲಿಲ್ಲ ಅಂದರೆ ನಾನು ಯಾವ ರೀತಿ ಕೊಡಿಸ್ಲಿಲ್ಲ ಅಂದರೆ ಯಾವ ರೀತಿ ಹೇಳಿ. ಹೀಗಾಗಿ ಈ ಜಾತಿ ಧರ್ಮ ಭೇದ ಭಾವ ಮೇಳು ಕೀಳು ಅನ್ನಂಥವ್ರನ್ನ ದ್ವೇಷಿಸಿ ಎಲ್ಲರನ್ನೂ ಮನೋಪರಿವರ್ತನೆ ಮಾಡಿ ದೇಶವನ್ನು ಒಂದು ಮಾಡಬೇಕು. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಸಿಗಲಿ ಅಂತ ಜಗದ್ಗುರು ಗಂಗಾಧರಾಜರವರ ಒಂದು ಕಾಣಿಕ ಮುಖಾಂತರ ಸಿಗ್ಲಿ ಬಸ್ಯ ಬೆಳಕಿಗೆ ಬಂದೇ ಬರ್ತಾನೆ. ಇವತ್ತಿಲ್ಲ ನಾಳೆ ಒಂದು ಗದಿಗೆ ನನಗೆ ಕೊಡ್ತಾರೆ. ಯಾಕಂದರೆ ನನ್ನ ಪ್ರೀತಿಸೋರು ಬೇಕಾದಷ್ಟು ಅಭಿಮಾನಿಗಳದಾರ. ಅವರೇ ನನಗೊಂದು ಒಂದು ದಿನ ನನಗೆ ಅವಕಾಶ ಕೊಡ್ತಾರೆ. ಯಾಕಂದರೆ ಹೆಂಡತಿ ಹುಟ್ಟಿಲೆಗಳಂತ ಆಗ ಕೈ ಹಾಕಿ ತೆಗೆದು ಬೆಳೆಸೋಂಥ ಗಂಡನಿಲ್ಲ, ಬಿತ್ತಿದ ಬೀಜ ಆಗ ಬೆಳತ್ತಿನಂತ ರೈತನಿಲ್ಲ, ಪಾಠ ಓದ ಪರೀಕ್ಷೆ ಬರೋಕ್ಕಾಗಲ್ಲ. ಕಾಯ್ತೀನಿ ಎಲ್ಲಿವರೆಗೂ ನೀವು ಸ್ಥಾನ ಕೊಡ್ತೀವಿ ಅಂತೀರಿ ಅಲ್ಲಿವರೆಗೂ ಕಾಯ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನ್ನಡ, ಜೈ ಶ್ರೀರಾಮ್, ಜೈ ಭೀಮ್.